ಸಿಂಪಲ್ಲಾಗಿ ಗೋಬಿ ಮಂಚೂರಿ ಹೇಗೆ ಮಾಡೋದು ಅಂತ ನೋಡ್ತಾ ಹೋಗೋಣ. ಮೊದಲಿಗೆ ಬಿಸಿ ನೀರಿಗೆ ಫ್ಲವರ್ನ ಕಟ್ ಮಾಡಿಕೊಂಡು ಸ್ವಲ್ಪ ಉಪ್ಪು ಸೇರಿಸಿ ಅದನ್ನು ನೆನೆ ಹಾಕಬೇಕು. ಈ ಕಡೆ ಸೈಡ್ನಲ್ಲಿ ನಾವು ಕಾರ್ನ್ಫ್ಲವರ್ 2 ಸ್ಪೂನ್, ಸ್ವಲ್ಪ ದೊಡ್ಡ ಸ್ಪೂನಲ್ಲೇ ತೊಗೋಬೇಕು. ಯಾಕಂದರೆ ಈ ಮಸಾಲೆಯಲ್ಲೇ ನಾವು ಏನು ಕಬಾಬಿ ಕಲಿಸ್ತೀವಿ ಆ ರೀತಿಯಾಗಿ ಎಣ್ಣೆಯಲ್ಲಿ ಕರಿಯೋದಕ್ಕೆ ಸಾಧ್ಯ. ಹಾಗಾಗಿ ಕಾರ್ನ್ಫ್ಲವರ್, ಅದಾದ್ರ ಮೇಲೆ ಅಚ್ಚ ಖಾರದ ಪುಡಿ, ಖಾರ ನಿಮಗೆ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಈಗಲೇ ನೀವು ಖಾರನ ಹಾಕ್ಕೋಬೇಕು. ಆಮೇಲೆ ಹಾಕೊಳ್ಳೋದಕ್ಕೆ ಆಪ್ಷನ್ ಇರೋದಿಲ್ಲ. ಹಾಗೆಯೇ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆಯೇ ನೀರನ್ನು ಹಾಕಿ ನೀಟಾಗಿ ಈ ಮಿಶ್ರಣವನ್ನು ಕಲಿಸ್ಕೋಬೇಕು. ಇದು ಹೇಗೆ ನಾವು ರೆಡಿ ಮಾಡಿರ್ತೀವಿ ಅದರಲ್ಲಿ ಗೋಬಿ ಮಂಚೂರಿ ರೆಡಿ ಆಗುತ್ತೆ. ಯಾಕಂದರೆ ಎಣ್ಣೆಯಲ್ಲಿ ಬಿಡೋದಕ್ಕೆ ನಿಮಗೆ ಹೆಲ್ಪ್ಫುಲ್ ಆಗೋ ರೀತಿಯಲ್ಲಿ ಈ ಒಂದು ಮಿಶ್ರಣವನ್ನು ನೀವು ರೆಡಿ ಮಾಡ್ಕೋಬೇಕು. ಕಾರ್ನ್ಫ್ಲವರ್, ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು, ಖಾರದ ಪುಡಿ ಮತ್ತು ಸ್ವಲ್ಪ ನೀರು, ಇಷ್ಟನ್ನು ಹಾಕಿ ನೀಟಾಗಿ ಕಲಿಸ್ಕೊಂಡ್ರ ಮೇಲೆ ಇದಕ್ಕೆ ನೆನೆ ಹಾಕಿಟ್ಟಂತಹ ಫ್ಲವರ್ನ ಆ್ಯಡ್ ಮಾಡ್ಕೋಬೇಕು. ಫ್ಲವರ್ನ ಆ್ಯಡ್ ಮಾಡಾದಮೇಲೆ ನೀವು ನೀಟಾಗಿ ಅದನ್ನು ಕಲಸಿ ಒಂದು ಕಡೆಗೆ ಎತ್ತಿಟ್ಕೋಬೇಕು. ಈಗ ಇನ್ನೊಂದು ಕಡೆಯಲ್ಲಿ ನಾವು ಕ್ಯಾಪ್ಸಿಕಮ್, ಶುಂಠಿ, ಬೆಳ್ಳುಳ್ಳಿ, ಹಾಗೆಯೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿ, ಸೋಯಾ ಸಾಸ್ ಮತ್ತು ಚಿಲ್ಲಿ ಸಾಸ್ ಇಷ್ಟನ್ನು ಕೂಡ ರೆಡಿ ಮಾಡಿಟ್ಕೊಂಡು ಟೊಮ್ಯಾಟೊ ಸಾಸ್ ಕೂಡ ನೀವು ರೆಡಿ ಮಾಡಿ ಇಟ್ಕೋಬೇಕು. ಈಗ ಕಾದಿರುವಂತಹ ಎಣ್ಣೆಗೆ ನಾವೇನು ಕಲಸಿ ಇಟ್ಕೊಂಡಿದ್ವಿ ಫ್ಲವರ್, ಅದನ್ನು ಒಂದಾಗೆ ಬಿಡಬೇಕು. ಸೊ ನಾವೇನು ಕಬಾಬೆಲ್ಲ ಎಣ್ಣೆಯಲ್ಲಿ ಕರಿತೀವಿ ಅದೇ ರೀತಿಯಲ್ಲಿ ಇದನ್ನು ಕೂಡ ಎಣ್ಣೆಗೆ ಬಿಟ್ಟು ನೀಟಾಗಿ ಕರ್ಕೋಬೇಕು. ನೀವು ಮಿಶ್ರಣವನ್ನು ಕರೆಕ್ಟಾಗಿ ಕಲಸಿದ್ರೆ ಎಣ್ಣೆಯಲ್ಲಿ ಯಾವುದೇ ರೀತಿಯಾಗಿ ಬಿಟ್ಕೊಳ್ಳೋದಿಲ್ಲ. ನೋಡ್ಬೋದು ನೀವು ಯಾವ ರೀತಿಯಾಗಿ ಫ್ರೈ ಆಗಿದೆ ಅಂತ, ಕ್ರಿಸ್ಪಿಯಾಗಿ ಫ್ರೈ ಆಗಿರುತ್ತೆ. ಸೊ ಇದನ್ನು ಇನ್ನೊಂದು ಕಡೆ ತೆಗೆದಿಟ್ಕೊಳ್ಳೋಣ. ಈಗ ಒಂದು ಬಾಣಲೆಗೆ ಎಣ್ಣೆ ಹಾಕಿ, ಕಾದಿರೋ ಎಣ್ಣೆ ಆಗಿರೋದ್ರಿಂದ ವೇಟ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ. ಸೊ ಈ ಕಾದಿರೋ ಎಣ್ಣೆಗೆ ನಾವು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿನ ಆ್ಯಡ್ ಮಾಡ್ಕೋಬೇಕು. ಸೊ ಇದು ಜಾಸ್ತಿ ಏನು ಬೇಯೋದು ಬೇಡ. ಇದ್ರ ಜೊತೆಗೇ ನಾವು ಶುಂಠಿ ಬೆಳ್ಳುಳ್ಳಿ ಅದನ್ನು ಕೂಡ ಹಾಕಬೇಕು. ಹಾಗೆಯೇ ಕ್ಯಾಪ್ಸಿಕಮ್ ಕೂಡ ಆ್ಯಡ್ ಮಾಡಬೇಕು. ಜೊತೆಗೆ ಹಸಿಮೆಣಸಿನಕಾಯಿ ಕೂಡ ಆ್ಯಡ್ ಮಾಡಬೇಕು. ಇಷ್ಟನ್ನು ಕೂಡ ಹಾಕಿ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನು ತೊಗೊಂಡಿದ್ವಿ ಅದನ್ನು ಕೂಡ ಹಾಕಿ ನೀಟಾಗಿ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಗೋಬಿ ಮಂಚೂರಿಗೆ ನೀವು ಜಾಸ್ತಿ ಫ್ರೈ ಮಾಡ್ಕೊಳ್ಳೋದು ಬೇಡ. ಈಗ ಈ ಹಂತದಲ್ಲಿ ಇದಕ್ಕೆ ಸೋಯಾ ಸಾಸ್ ಮತ್ತು ಟೊಮ್ಯಾಟೊ ಸಾಸ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀವಿ. ಸೋಯಾ ಸಾಸ್ ಮತ್ತು ಟೊಮ್ಯಾಟೊ ಸಾಸ್ ಆದ್ರ ಮೇಲೆ ಸ್ವಲ್ಪ ಗರಂ ಮಸಾಲ ಪೌಡರ್ನ ಕೂಡ ಈ ಹಂತದಲ್ಲಿ ಆ್ಯಡ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಆ್ಯಡ್ ಮಾಡಿ ಇದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು. ವಿನಿಗರ್ ನಿಮ್ಮ ಆಪ್ಷನ್, ಬೇಕಾದರೆ ತೊಗೋಬೋದು, ಇಲ್ಲಾಂದರೆ ಇಲ್ಲ. ನಾವು ವಿನಿಗರ್ನ ಆ್ಯಡ್ ಮಾಡ್ಕೊಂಡಿದ್ವಿ. ಸೊ ಹಾಗಾಗಿ ವಿನಿಗರ್ನ ಹಾಕ್ಕೊಂಡಿದ್ವಿ. ಈಗ ಎಲ್ಲ ಮಸಾಲೆನೂ ಕೂಡ ನೀಟಾಗಿ ಫ್ರೈ ಮಾಡ್ಕೊಂಡಾದ್ರ ಮೇಲೆ ಇದಕ್ಕೆ ಮೇಲ್ಗಡೆ ಸ್ವಲ್ಪ ಕಟ್ ಮಾಡಿಟ್ಕೊಂಡಿರುವಂತಹ ಈರುಳ್ಳಿನ ಆ್ಯಡ್ ಮಾಡಬೇಕು. ಈರುಳ್ಳಿ ಹಾಕಿದ್ರೆ ಸ್ವಲ್ಪ ತಿನ್ನುವಾಗ ಚೆನ್ನಾಗಿ ಕ್ರಿಸ್ಪಿಯಾಗಿ ಸಿಗುತ್ತೆ. ಸೊ ಅದಾದ್ರ ಮೇಲೆ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ರೆ ಗೋಬಿ ಮಂಚೂರಿ ತಿನ್ನೋದಕ್ಕೆ ರೆಡಿ.